ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಸಂಘ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರದಿಂದ ಪ್ರಾರಂಭಗೊಂಡ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನು ಪ್ರಾದೇಶಿಕ ಆಯುಕ್ತರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 12/8/2024 ಪ್ರಾರಂಭಗೊಂಡಿದೆ. ಈಗಾಗಲೇ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು 7ನೇ ತಾರೀಕಿಗೆ ಪ್ರಾದೇಶಿಕ ಆಯುಕ್ತರು ಹಾಗೂ ಹಲವಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಆ ಮನವಿಗೆ ಸ್ಪಂದಿಸದೇ ಇರುವುದರಿಂದ ನಮಗೆ ಮಂಗಳವಾರದಿಂದ 13ನೇ ತಾರೀಕಿಗೆ ಹೋರಾಟ ಕೈಗೊಳ್ಳುವಂಥ ಎಚ್ಚರಿಕೆ ನೀಡಿದರೂ ಮಾಡದೇ ಹೋದ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ನಮ್ಮನ್ನು ಈ ಒಂದು ಮಟ್ಟಕ್ಕೆ ರೈತರಿಗೆ ಹೋರಾಟಕ್ಕೆ ತಂದುಕೊಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಮನವಿಗೆ ಸ್ಪಂದಿಸಬೇಕಾಗಿದೆ. ಯಾಕಂತಂದ್ರೆ ನಮಗೆ 1947ರಲ್ಲಿ ಸ್ವತಂತ್ರ ಸಲುವಾಗಿ ಮಹಾತ್ಮ ಗಾಂಧಿ, ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ ಸೇರಿದಂತೆ ಹಲವಾರು ಮಹನೀಯರು ಒಂದು ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಇನ್ನೂವರೆಗೆ ನಮ್ಮ ರೈತರಿಗೆ ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಿಲ್ಲ. ಯಾಕಂತಂದ್ರೆ 77 ವರ್ಷ ಗತಿಸಿದರೂ ರೈತರ ಬಗ್ಗೆ ಯಾವುದೇ ಸರ್ಕಾರಗಳಾಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಯಾವುದೇ ಸರ್ಕಾರಗಳು ಸ್ಪಂದಿಸದೇ ಇರೋದರಿಂದ ರೈತರು ಬೀದಿ ಇಳಿದು ಹೋರಾಟ ಕೈಗೊಳ್ಳುವಂಥ ಪರಿಸ್ಥಿತಿ ಬಂದೊದಗಿದೆ. ಈ ಹಿಂದೆ ರೈತರನ್ನು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಿದಾರಂದ್ರೆ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ನಾಡಿನಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ಹಾಗೂ ಬೆಳವಡಿ ಮಲ್ಲಮ್ಮ ಇಂಥ ಶೂರ ನಾಡಿನಲ್ಲಿ ಸ್ವತಂತ್ರ ತಂತ್ರದಲ್ಲಿ ಪಾತ್ರ ಮಹತ್ವದಿದೆ. ಅದೇ ರೀತಿಯಲ್ಲಿ ರೈತ ಸಂಘಟನೆಯನ್ನು ಹುಟ್ಟು ಹಾಕಿದಂಥ ಮೊಟ್ಟ ಮೊದಲು ಬೆಳಗಾವಿ ಜಿಲ್ಲೆಯ ಬಾಬಾಗೌಡ ಪಾಟೀಲ್ ಹಾಗೂ ನಂಜುಂಡಸ್ವಾಮಿ ಅವರನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದು, ಹಾಲು ಹೈನುಗಾರಿಕೆ, ಕೂಲಿ ಕಾರ್ಮಿಕರು ಇಷ್ಟೊಂದು ಬಿಟ್ಟರೆ ರೈತರಿಗೂ ಯಾವುದೇ ಒಂದು ಪರಿಜ್ಞಾನ ಇಲ್ಲದ ರೈತರು ಈ ಮಟ್ಟಕ್ಕೆ ತರಬೇಕಾಗಿತ್ತಂದ್ರೆ ಬಾಬಾಗೌಡರು ಬಹಳ ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ. ಅವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಈ ಒಂದು ಸಂಘಟನೆಯ ರೈತ ಸಂಘಟನೆ ಅಂದರೆ ಏನು, ರೈತರಂದರೆ ಏನು, ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಯಾವುದಾದ್ರೂ ಸಂಘಟನೆ ಇದ್ದರೆ ಅದು ರೈತ ಸಂಘಟನೆ ಅನ್ನೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆ ಅಂದರೆ ಇಡೀ ದೇಶದಲ್ಲಿ ಕಿಚ್ಚೆತ್ತುವ ಒಂದು ಜಿಲ್ಲೆ. ಇಲ್ಲಿ ಒಂದು ಪ್ರಾರಂಭ ಆಯ್ತಂದ್ರೆ ಇಡೀ ದೇಶಕ್ಕೇ ಒಂದು ತಲುಪುವಂಥ ಸಂದೇಶ ಹೋಗ್ತದೆ. ಇನ್ನಾದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಂಡು ಈ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಕಳಸಾ ಬಂಡೂರಿ ಕಾಮಗಾರಿಯನ್ನು ಇನ್ನೂವರೆಗೆ ಮಾಡಲಿಕ್ಕೆ ಬಂದಿಲ್ಲ. ಈ ಹಿಂದೆ BJP ಸರ್ಕಾರ ಮಹಾರಾಷ್ಟ್ರದಲ್ಲಿ BJP ಇತ್ತು, ಕರ್ನಾಟಕದಲ್ಲಿ BJP ಇತ್ತು, ಗೋವಾದಲ್ಲಿ BJP ಇತ್ತು. 3 ಸರ್ಕಾರ ಇದ್ದರೂ ಕೆತ್ತದೇ ರೈತರಿಗೆ ಯಾವುದೂ ಒಂದು ಕೆಲಸ ಮಾಡದೆ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನಾದರೂ ಕಳಸಾ ಬಂಡೂರಿ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿದೆ. ಅದೇ ರೀತಿ ನಾನು ಹೇಳುವುದಂದರೆ 1990-91ರಲ್ಲಿ ಪ್ರಥಮ ಭಾಷಣ ಶಾಸಕರು ವಿಧಾನಸಭೆಗೆ ಬಾಬಾಗೌಡರು ಕಿತ್ತೂರು ಮತಕ್ಷೇತ್ರ ಹಾಗೂ ಧಾರವಾಡ ಮತಕ್ಷೇತ್ರಕ್ಕೆ ಆಯ್ಕೆಗೊಂಡಿದ್ದರು. ಇಡೀ ರಾಜ್ಯದಲ್ಲಿಯೇ 120 ಸ್ಥಾನಗಳಲ್ಲಿ ಕೇವಲ 2 ಸ್ಥಾನಗಳಲ್ಲಿ ಒಬ್ಬರೇ ಬಾಬಾಗೌಡರು ಆಯ್ಕೆಯಾಗಿದ್ದು, ಮತ್ತೊಮ್ಮೆ ಕಿತ್ತೂರು ತಮ್ಮ ಕ್ಷೇತ್ರವನ್ನು ಇಟ್ಕೊಂಡು ಧಾರವಾಡ ತಾಲೂಕನ್ನು ರಾಜೀನಾಮೆ ಕೊಟ್ಟು ಅಲ್ಲಿ ನಂಜುಂಡಸ್ವಾಮಿ ಅವರನ್ನು ಆರಿಸಿ ತಂದರು. 2ನೇ ಬಾರಿಗೂ ರೈತ ಸಂಘಟನೆ ಹೆಂಗಿದೆ ಅನ್ನೋದು ರಾಜ್ಯದಲ್ಲೆಲ್ಲ ದೇಶದಲ್ಲಿ ತೋರಿಸಿದ್ರು. ಅವರು ಕೇಂದ್ರದ ಒಬ್ಬ ಗ್ರಾಮೀಣ ಸಚಿವರಾಗಿ BJPಯಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ಬೆಳಗಾವಿ ಮೊಟ್ಟ ಮೊದಲ ರೈತ ಸಂಘದಲ್ಲಿ ಬಾಬಾಗೌಡ ಪಾಟೀಲರನ್ನು ನಾವು ಸ್ಮರಿಸಬೇಕಾಗ್ತದೆ. ಇಂದಿನ ದಿನಗಳಲ್ಲಿ ಬಾಬಾಗೌಡರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ನಂಜುಂಡಸ್ವಾಮಿ ಆಗಲಿದ್ದಾರೆ, ಸುಮಾರು ರೈತ ಹೋರಾಟಗಾರರು ಅಗಲಿ ಹೋಗಿದ್ದಾರೆ.
ಆ ಸವಿ ನೆನಪಿಗಾಗಿ ಇಂದು ನಾವು ಅವರನ್ನು ನೆನೆಸ್ಕೋಬೇಕಾಗ್ತದೆ. ಈ ಹಿಂದೆ ಸ್ವತಂತ್ರ ಸಿಕ್ಕಾಗ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನಿಟ್ಟು ನಾವು ಇನ್ನೂವರೆಗೆ ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆ ಅವರೊಂದು ಹೋರಾಟದ ರೂಪುರೇಷಿಸೋದಕ್ಕೆ. ಇನ್ನು ಮೇಲೆ ನಾವು ರೈತರು ಹೋರಾಟ ಕಿಚ್ಚು ಇದು ಹಳ್ಳಿಯಿಂದ ಜಿಲ್ಲೆಯವರೆಗೆ ಬೆಳೀತಿದೆ. ಬಾಬಾಗೌಡರನ್ನು ನೆನೆಸ್ಕೋಬೇಕಾಗ್ತದೆ. ವಿಧಾನಸಭೆ ಚುನಾವಣೆ 1991ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇಬ್ಬರು ಶಾಸಕರ ಭಾಷಣಗಳು. ಮೊದಲನೇದಾಗಿ ಬಾಬಾಗೌಡ ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಮಾಡಿದ ಭಾಷಣದ ಪಟ್ಟಿ. ಒಂದನೇದು, ರೈತರ ಋಣದಲ್ಲಿ ದೇಶ ಬದುಕಿದೆ, ರೈತನ ಬಡವರ ಹಕ್ಕಿಗೆ ಕೈ ಹಾಕಬೇಡಿ, ಬಗರ್ ಹುಕಂ ಸಾಗುವಳಿ ಸಕ್ರಮಗೊಳಿಸಿ, ರೈತರ ಭೂಮಿಯನ್ನು ಪುನಃ ಸರಿ ಮಾಡಿಸಿ, ಖಾಸಗಿ ಕ್ಷೇತ್ರಗಳಲ್ಲಿ ಮೀಸಲಾತಿ ಅಗತ್ಯ. ನಂಜುಂಡಸ್ವಾಮಿ ಅವರು ದನಿ ಎತ್ತಿದ್ರು. ಎರಡನೇ ಬಾರಿ ಬರಗಾಲಕ್ಕೆ ಶಾಶ್ವತ ಪರಿಹಾರ ಹುಡುಕಿ ರೈತರಿಗೆ ಲೂಟಿ ನಿಲ್ಲಿಸಿ. ನಿಮಗೂ ಬ್ರಿಟಿಷರಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ರೈತರ ಸಮಸ್ಯೆ ಚರ್ಚೆಗೆ ಏಕೆ ಹೆದರುತ್ತಾ ಇದ್ದೀರಿ? ಕೈಗಾರಿಕೆಗಳನ್ನು ಖಾಸಗೀಕರಣ ಮಾಡಬೇಡಿ. ಬ್ರಿಟಿಷರ ದತ್ತಕ ಹುದ್ದೆಗಳು ರದ್ದಾಗಲಿ. 75% ಭಾಗ ವಿದ್ಯುತ್ ಶಕ್ತಿ ಹಳ್ಳಿಗಳಿಗೆ ಬೇಕು ಎಂದು ಅಂದು ವಿಧಾನಮಂಡಲ ಕಲಾಪದಲ್ಲಿ ಹಾಗೂ ವಿಧಾನಸಭೆ ಮಾಡಿದ ಭಾಷಣಗಳು ನಮಗೆ ಇನ್ನೂ ಅವು ನೆನಪಾಗ್ತಾ ಇದ್ದಾವೆ. ಅದೇ ರೀತಿ ಇನ್ಮೇಲೆ ಹಳ್ಳಿಯಿಂದ ಇಲ್ಲಿವರೆಗೆ ರೈತ ಸಂಘಟನೆ ಒಬ್ಬ ಸದಸ್ಯರು ಗ್ರಾಮ ಪಂಚಾಯಿತಿಗೂ ಇಲ್ಲ, ಕೃಷಿ ಪತ್ತಿನ ಸಹಕಾರ ಸಂಘಗಳಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಇದುವರೆಗೆ ರೈತ ಚುನಾವಣೆಯಲ್ಲಿ ನಿಂತರೂ ಆರಿಸಿ ತರದಂಥ ಒಂದು ರೈತರು. ಇನ್ನು ಮುಂದೆ ಆದರೂ ರೈತರಿಗೆ 224 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 136 ಏನು ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ಟಿದ್ದೀರಿ, ಅದೇ ಥರ ರೈತರಿಗೆ ಒಂದು ವೇಳೆ ಬಹುಮತ ಕೊಟ್ಟರೆ ರೈತರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಆಗ್ತದೆ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಬಯಸುತ್ತೇನೆ. ಯಾಕಂತಂದ್ರೆ ನಾವು ಗುಲಾಮರಾಗಿದ್ದೀವಿ. ಈ ಹಿಂದೆ ಬ್ರಿಟಿಷರ ಗುಲಾಮರು ನಾವು ದೇಶದಲ್ಲಿ ಆಳುವವ್ರನ್ನ ನೋಡಿದ್ದೀವಿ. ಈಗ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮನ್ನು ಒಂದು ಗುಲಾಮರ ಥರ ರೈತರನ್ನ ನೋಡ್ತಾ ಇದ್ದಾರೆ. ಈ ಗುಲಾಮ ಪದ್ಧತಿ ಓಡಿಸ್ಬೇಕಾದ್ರೆ ರೈತರ ಬಾರ್ಕೋಲುಗಳನ್ನು ತೆಗೆದುಕೊಂಡು ಚಾಟಿ ಬೀಸಿದಾಗ ಇವರೆಲ್ಲರೂ ಒಂದು ಓಡಿ ಹೋಗುವಂಥ ಆಗ್ತದೆ. ಇನ್ನು ಮುಂದೆ ನಾವು ಬೆಳಗಾವಿ ಜಿಲ್ಲೆ ನಮ್ಮ ಹಲವಾರು ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಾಗಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಹಲವಾರು ಮನವಿಗಳು ಸಲ್ಲಿಸಿದ್ದೇವೆ. 1900 ಕಕ್ಕೇರಿಯ ಮೂಲ ಖಾನಾಪುರ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ ಹಲವಾರು ಸಮಸ್ಯೆಗಳ ಪಟ್ಟಿ ಸುಮಾರು ವರ್ಷಗಳಿಂದ ಮನವಿಗಳು ಸಲ್ಲಿಸ್ತಾ ಬಂದರು. ಇದುವರೆಗೆ ಸ್ಪಂದಿಸಿದ ಸರ್ಕಾರಗಳು, ಅಧಿಕಾರಿಗಳು. ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆ 1968ರಲ್ಲಿ ಸ್ಥಾಪನೆಗೊಂಡಿದೆ. ಆ ಸರ್ಕಾರಿ ಆಸ್ಪತ್ರೆ ಇದುವರೆಗೆ ಜನರ ಆಸ್ಪತ್ರೆ ರೂಪದಲ್ಲಿ ನಿರ್ಮಾಣಗೊಂಡಿದೆ. ಯಾಕಂದರೆ 6 ಹಾಸಿಗೆಗೆ ನಿಂತಿದೆ. ಅದು ಸುಮಾರು 50 ಹಾಸಿಗೆಗೆ ಒಂದು ಕೇಂದ್ರವಾಗಬೇಕು. ಸುಮಾರು 26 ಹಳ್ಳಿಗೆ ಒಂದೇ ಆಸ್ಪತ್ರೆ ಇರೋದರಿಂದ ಖಾನಾಪುರ ತಾಲೂಕಿನ ಪೂರ್ವ ಗ್ರಾಮದ ಒಂದು ಗ್ರಾಮದಲ್ಲಿ ಇವತ್ತು ಏನಾದರೂ ಆಕ್ಸಿಡೆಂಟ್ ಆದರೆ, ಯಾರಾದರೂ ಸಾವನ್ನಪ್ಪಿದರೆ ಆ ಒಂದು ಶವವನ್ನು ಸುಮಾರು 40 ಕಿಲೋಮೀಟರ್ ಅಂತರದಲ್ಲಿ ಖಾನಾಪುರ ತಾಲೂಕಿಗೆ ಹೋದು ಶವವನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಕೊಡುವಂಥ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿದೆ. ಅದನ್ನು ಎಚ್ಚೆತ್ತುಕೊಂಡು ತಕ್ಷಣ ಅದನ್ನು 50 ಹಾಸಿಗೆ ಆಸ್ಪತ್ರೆಯನ್ನು ಮಾಡಬೇಕು. ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡಬೇಕು. ಇದುವರೆಗೆ ಕಾಲೇಜು ಮತ್ತು ಪ್ರೌಢಶಾಲೆ ಇರುವಂಥ ಒಂದು ಗ್ರಾಮ. ಮೈಸೂರು ದಸರಾದಂತೆ 12 ಶತಮಾನದ ಇತಿಹಾಸ ಪ್ರಸಿದ್ಧ ಶಿವಶರಣ ಜೋರ ಕಟ್ಟೆಯವರ ಪಟ್ಟಿ ಇತ್ಯಾದಿ ಜಾತ್ರಾ ಮಹೋತ್ಸವ ಸ್ಥಾನಮಾನ ಸಿಗಬೇಕಾಗಿದೆ. ಗ್ರಾಮದಲ್ಲಿ SP ಹೆಸರಿನಲ್ಲಿ 26 ಗುಂಟೆ ಜಮೀನಿದ್ದು ಆ ಸ್ಥಳದಲ್ಲಿ ಅತಿಕ್ರಮಣಗೊಂಡಿದೆ. ಬ್ರಿಟಿಷರ ಕಾಲದ ಕಟ್ಟಡ ಇದ್ದು ಆ ಸ್ಥಳದಲ್ಲಿ ಉಪ ಪೊಲೀಸ್ ಸ್ಟೇಷನ್ ಮಂಜೂರಾಗಬೇಕಾಗಿದೆ. ಶಾಲಾ ಕಾಲೇಜು ಮಕ್ಕಳಿಗೆ, ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಸಾರಿಗೆ ಬಸ್ಸುಗಳ ಕೊರತೆ. ಧಾರವಾಡ ಪಟ್ಟಣಕ್ಕೆ ಕಕ್ಕೇರಿಯಿಂದ ನೇರವಾಗಿ ವಿದ್ಯಾಭ್ಯಾಸಕ್ಕಾಗಿ ಶಾಲಾ ಕಾಲೇಜುಗಳು ಹೋಗಿ ಬರಲು ಬಸ್ ವ್ಯವಸ್ಥೆ ಇಲ್ಲ. ಈ ಸಮಸ್ಯೆ ಸುಮಾರು 30 ವರ್ಷಗಳ ಸಮಸ್ಯೆಯಾಗಿ ಬೇಗನೆ ವ್ಯವಸ್ಥೆ ಮಾಡಬೇಕು. ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು.
ಖಾನಾಪುರ ತಾಲೂಕಿನ ಕಣ್ಕುಂಬಿ ಗ್ರಾಮದಲ್ಲಿ ಮಲಪ್ರಭಾ ನದಿಯು ಉಗಮ ಸ್ಥಾನ ಪಡೆದಿದ್ದು ಸುಮಾರು ಜಿಲ್ಲೆಗಳಿಗೆ ಹಾಗೂ ಆಲ್ಮಟ್ಟಿಯವರೆಗೆ ಹರಿದು ಹೋಗುತ್ತದೆ. ಆದರೆ ಖಾನಾಪುರ ಮಾರ್ಗವಾಗಿ ಬೈಲೊಂಗಲ್, ತೀರ್ಥ, ಸವದತ್ತಿ, ಯಲ್ಲಮನಗುಡ್ಡ ಮಾರ್ಗವಾಗಿ ಹರಿದು ಹೋಗುತ್ತದೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಖಾನಾಪುರ ಪಟ್ಟಣಕ್ಕೆ ಕುಡಿಯಲು ನೀರು ಸಿಗದಂತಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಅಣೆಕಟ್ಟು ನಿರ್ಮಾಣಗೊಂಡಿದ್ದರೆ ಖಾನಾಪುರ ತಾಲೂಕಿನ ರೈತರು ಭೂಮಿಗಳಿಗೆ ಹಾಗೂ ಪೂರ್ಣ ಹಳ್ಳಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಸಂಪೂರ್ಣ ಖಾನಾಪುರ ತಾಲೂಕಿನ ರಾಜ್ಯ ಹೆದ್ದಾರಿಗಳು ಸುಮಾರು 800 ಹೆಚ್ಚು ಕಿಲೋಮೀಟರ್ ಕೆಟ್ಟು ಹೋಗಿವೆ. ಹದಿಗೆಟ್ಟ ರಸ್ತೆಗಳನ್ನು ಪುನಃ ರಿಪೇರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಮತ್ತು 1973ರಲ್ಲಿ ಇಡ್ಕಲ್ ಜಲಾಶಯ ರಾಜ ಲಕ್ಕಮ್ಮಗೌಡ ಅಣೆಕಟ್ಟು ಮುಳುಗಡೆ ಆಗಿದ್ದರಿಂದ ಭೂಮಿಗಳನ್ನು ಮನೆಗಳನ್ನು ಕಳೆದುಕೊಂಡ ನಂತರ ಹಿರಿಯರು ತಾಯಂದರು ಕಷ್ಟಪಟ್ಟು ಮಾಡಿ ಆಸ್ತಿ ಪಾಸ್ತಿಗಳನ್ನು ಎಲ್ಲವೂ ಕಳೆದುಕೊಂಡಿದ್ದಾರೆ. ಅನಾಥರಾಗಿರುವ ಕುಟುಂಬಗಳು ಕಣ್ಣನ್ನು ಕಟ್ಟಿ ಬೀಳುವುದೇ ಬೇಡ. ಸುಮಾರು ಗ್ರಾಮಗಳು ಸುಮಾರು ಕುಟುಂಬಸ್ಥರು ಒಡೆದ ಮನೆತನೆಯಾಗಿ ಚಿತ್ರವಾಗಿ ಕುಟುಂಬವು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ವಾಸಿಸುವ ವ್ಯವಸ್ಥೆ ಇಲ್ಲ. ಅವರಿಗೆ ಕಂದಾಯ ಗ್ರಾಮವನ್ನಾಗಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹಾಗೆ ನಮ್ಮ ಖಾನಾಪುರ ತಾಲೂಕಿನ ಒಂದು ಡಿಪೋ ಇದ್ದರೂ ಆಟೋಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಇಲ್ಲಿ ಬಸ್ಸಿನ ಸಮಸ್ಯೆ ಬಹು ಮುಖ್ಯವಾಗಿದೆ. ಕಕ್ಕೇರಿ, ಅಳ್ನಾವರ್, ಅರೋಟಿಗಿ, ಹೊನ್ನಾವರ್, ಮಂಡ್ಯಾಳ ಮಾರ್ಗವಾಗಿ ಧಾರವಾಡಕ್ಕೆ ಹೋಗಲು ಬಸ್ ವ್ಯವಸ್ಥೆ. ಅಳ್ನಾವರ್, ಲಿಂಗನಮಠ, ಕಕ್ಕೇರಿ, ಸುರ್ಪುರ್, ಕೆರವಾಡ, ಇಡ್ಕಲ್, ಬೈಲೂರು, ಬೆಳಗಾವಿ, ಬಸರಕೋಡ್ ಮಾರ್ಗವಾಗಿ ಕಿತ್ತೂರು, ಸವದತ್ತಿ, ಯಲ್ಲಮನಗುಡ್ಡ ಪುಣ್ಯಕ್ಷೇತ್ರಕ್ಕೆ ಹೋಗಲು ಮತ್ತು ಬರಲು ಬಸ್ ವ್ಯವಸ್ಥೆ. ಖಾನಾಪುರ, ನಂದಗಡ್, ಬೀರಿ, ಕಕ್ಕೇರಿ, ಅಳ್ನಾವರ್, ಹಳಿಯಾಳ್, ಯಲ್ಲಾಪುರ, ಅಂಕೋಲ ಮಾರ್ಗವಾಗಿ ಗೋಕರ್ಣ ಪುಣ್ಯಕ್ಷೇತ್ರಕ್ಕೆ ಹೋಗಲು ಮತ್ತು ಬರಲು ಬಸ್ಸಿನ ವ್ಯವಸ್ಥೆ. ಕಕ್ಕೇರಿ, ಬೂರ್ತಿ ಕ್ರಾಸ್, ದಸರೋಳಿ ಕ್ರಾಸ್, ಗೋಳಿಹಳ್ಳಿ ಮಾರ್ಗವಾಗಿ ಬೀಡಿ, ಹೋಲಿ ಕ್ರಾಸ್, ಕಾನ್ವೆಂಟ್ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳಿಗೆ ಹೋಗಲು ಬರಲು ಬಸ್ಸಿನ ವ್ಯವಸ್ಥೆ. ಅಳ್ನಾವರ್, ಲಿಂಗನಮಠ, ಕಕ್ಕೇರಿ, ಸುರ್ಪುರ್, ಕೆರವಾಡ, ಬೆಂಗಳೂರು, ಬೆಳಗಾವಿ, ಬಸರಕೋಡ್ ಮಾರ್ಗವಾಗಿ ಕಿತ್ತೂರು, ಅಳ್ನಾವರ್ ಸಿಟಿ ಬಸ್ ಕಲ್ಪಿಸಬೇಕು. ಎಲ್ಲ ತಡೆರಹಿತ ಬಸ್ಸುಗಳು ಹಾಗೂ ಉಡುಪಿ, ಬೆಳಗಾವಿ ಬಸ್ ನಿಲುಗಡೆ ವ್ಯವಸ್ಥೆ ಕಲ್ಪಿಸಬೇಕು. ಬಸ್ ಸೌಲಭ್ಯ ಇಲ್ಲದ್ದರಿಂದ ಶಾಲೆಯ ಖಾಸಗಿ ವಾಹನಗಳಿಗೆ ಬಡ ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು 10,000 ರೂಪಾಯಿಗಳನ್ನು ನೀಡಿ ಹೋಗುವ ಪರಿಸ್ಥಿತಿ ಇಲ್ಲಿದೆ. ಬೇಗನೆ ವಾಯು ಸಾರಿಗೆ ಇಲಾಖೆಯವರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಪ್ರಾದೇಶಿಕ ಆಯುಕ್ತರಾಗಲಿ ಈ ಸುಮಾರು ಕೇವಲ ಬೆಳಗಾವಿ ಜಿಲ್ಲೆಯ ಬೇಡಿಕೆಗಳಲ್ಲ, ಇಡೀ ರಾಜ್ಯದ ಬೇಡಿಕೆಗಳಾಗಿರುವುದರಿಂದ ಪ್ರಮುಖ ಬೇಡಿಕೆಯಾಗಿರುವುದು ಕಳಸಾ-ಬಂಡೂರಿ ನಾಲಾ ಯೋಜನೆ ಜಾರಿಗೆ ತರಬೇಕು. ಬೆಳೆ ಪರಿಹಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ರೈತರಿಗೆ ಬೆಳೆ ಪರಿಹಾರ ಹಣವನ್ನು ತಾಲೂಕುಗಳಿಗೆ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಕೆಲವು ರೈತರಿಗೆ ಕೆಲವು ರೈತರಿಗೆ ಬೆನ್ನಿ ಆದಂತಾಗಿದೆ. ಇನ್ನು ಕೆಲವು ರೈತರಿಗೆ ಹಣ ಸಂದಾಯ ಆಗಿಲ್ಲ. ತಕ್ಷಣ ನೀವು ಒಂದು ಸ್ವತಂತ್ರದ ಅವಧಿಯೊಳಗೆ ರೈತರಿಗೆ ಸ್ವತಂತ್ರವನ್ನಾಗಿ ಮಾಡಬೇಕಾದ್ರು ತಕ್ಷಣ ಇದೊಂದು ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಂತರ ಮೊನ್ನೆ ನೀವು ಬೆಳಗಾವಿಗೆ ಭೇಟಿ ಕೊಟ್ಟಾಗ ರೈತರ ಮನವಿಯನ್ನು ಸ್ವೀಕಾರ ಮಾಡಿದ್ದೀರಿ. ಒಂದು ಸ್ವಲ್ಪ ನೀವು ನಿಂತು ರೈತರ ಜೊತೆಗೆ ಕೇವಲ 1 ನಿಮಿಷ ಚರ್ಚೆ ಮಾಡಬೇಕಾಗಿತ್ತು. ಅದು ತಾವು ಮಾಡದೇ ಇರುವುದರಿಂದ ರೈತರಿಗೆ ಒಂದು ಬೇಸರ ಉಂಟು ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯದ ಮೂಲೆಯಲ್ಲಿ ರೈತರು ಯಾವುದೇ ಪ್ರತಿಭಟನೆ ಆಗಲಿ, ಮನವಿ ಆಗಲಿ ತಮ್ಮ ಬಳಿ ಬಂದಾಗ ರೈತರಿಗೆ ಸಹಕಾರ ಕೊಡಬೇಕಂತೇಳಿ ನಿಮಗೆ ಈ ಒಂದು ವೇದಿಕೆ ಮುಖಾಂತರ ಹೇಳಲು ಬಯಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದು ಸಾಂಕೇತಿಕವಾಗಿ ಒಂದು ಹೋರಾಟ ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಜೈಲು ಬರೋ ಹಾಗೂ ರಸ್ತೆ ತಡೆಗಟ್ಟುಗಳನ್ನು ಹಮ್ಮಿಕೊಂಡು ರಾಜ್ಯದಲ್ಲಿಯೇ ಒಂದು ಪ್ರಗತಿಪರ ಸಂಘಟನೆ ಯಾವುದಾದ್ರೂ ಆಗಿದ್ದರೆ ಅದು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ, ಬೆಂಗಳೂರು ವಿನೂತನ ಸಂಘಟನೆ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಸ್ವತಂತ್ರ ಸಿಕ್ಕಿ 77 ವರ್ಷ ಕೆತ್ತಿಸಿದರೂ ಇದುವರೆಗೆ ಸ್ವತಂತ್ರ ಸಿಕ್ಕಿಲ್ಲ. ನಾವು ಯಾವಾಗ ಸ್ವತಂತ್ರವಾಗಿ ಬದುಕ್ತೀವಿ, ಇವತ್ತು ಒಂದು ದಿವಸ ನಾನು ವಿಚಾರ ಮಾಡಬೇಕಾಗಿದೆ.
ರೈತರು ಬೆಳೆಯದಿದ್ದರೆ ದೇಶ ಎಲ್ಲ ಬಿಕ್ಕುತ್ತದೆ. ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ರೈತರಲ್ಲಿ ಒಂದು ತಪ್ಪಂತ ಹೇಳ್ತಾ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ಇವತ್ತು ಬೆಳೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಬೆಳೆದ್ರೆ ಇವತ್ತು ದೇಶದಲ್ಲಿ ಇವರು ಮಣ್ಣನ್ನೇ ತಿನ್ನಬೇಕಾಗ್ತೈತಿ ರೈತರು. ಎಲ್ಲ ಜನಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಜನಸಾಮಾನ್ಯರಾಗಲಿ ರೈತ ಇವತ್ತು ತನ್ನ 5 ಎಕರೆ ಹೊಲ ಇರ್ಬೋದು, ಅವನು ಕೇವಲ 5 ಚೀಲ ಭತ್ತ ತನ್ನ ಉಪಜೀವನಕ್ಕೆ ಬೇಯಿಸ್ಕೊಂಡು ಇನ್ನು ಉಳಿದ ಟೈಮ್ನಲ್ಲಿ ನಾವು ಮಾರಾಟ ಮಾಡದೆ ನಮ್ಮ ಪರವಾಗಿ ಅಷ್ಟೇ ಬೆಳೆದರೆ ಇವತ್ತು ದೇಶ ಒಂದು ಯಾವ ಮಟ್ಟಕ್ಕೆ ಬರ್ತೈತೆ ಅನ್ನೋದು ಒಂದು ನಾವು ಮುಂದಿನ ದಿನಗಳಲ್ಲಿ ತೋರಿಸ್ಬೇಕಾಗ್ತದೆ. ಯಾಕಂತಂದ್ರೆ ನಾವು ರೈತರು ಏನು ಮಾಡಾಕತ್ತೀವಿ, 100 ಚೀಲ ಭತ್ತ ಬೆಳಿತೀವಿ, 100 ಟನ್ ಕಬ್ಬು ಬೆಳಿತೀವಿ, 100 ಚೀಲ ಶೇಂಗಾ ಬೆಳಿತೀವಿ, ಅವ್ರಿಗೆ ನಾವು ತಿನ್ನಲಿಕ್ಕೆ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಸ್ಥಿರವಾದ ಬೆಲೆ ಇಲ್ಲದ್ರಿಂದ ರೈತರಿಗೆ ಕಿಮ್ಮತ್ತಿಲ್ಲದಂತ ಆಗಿದೆ. ಯಾರಾದರೂ ನೋಡಬೇಕು, ನಾವು BJP ಸರ್ಕಾರದಲ್ಲಿ ಮೋದಿಯವರು ರೈತರ ಬಗ್ಗೆ ಬಹಳ ಒಂದು ಗೌರವ ತೋರಿಸ್ತಾರಂತೇಳಿ 3 ಬಾರಿಗೆ ಆರಿಸ್ತಂದ್ರು ಅವರು ಮುರಾಬಟ್ಟೆ ಮಾಡಿದ್ದಾರೆ. ಯಾಕಂತಂದ್ರೆ ಇದುವರೆಗೆ ರೈತರಿಗೆ ಯಾವುದೇ ಒಂದು ಬಜೆಟ್ನಲ್ಲಿ ಆಗಲಿ ರೈತರಿಗೆ ಯಾವುದೇ ಕೆಲಸಗಳನ್ನು ಅವ್ರು ಮಾಡದೇ ಇರುವುದು. ಅಂಬಾನಿ, ಅದಾನಿ ಹಾಗೂ ವಿಜಯ ಮಲ್ಯಾನ್ ಅಂತ ಅವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರಿಗೆ ನಾವು ಈ ವೇದಿಕೆ ಮೇಲೆ ನೆನೆಸ್ಕೊಳ್ಬೇಕಾಗ್ತದೆ. 8,500 ಕೋಟಿ ಇಡೀ ದೇಶದ ಸಾಲ ಮನ್ನಾ ಮಾಡಿದ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ದರೆ ಅದು ಕಾಂಗ್ರೆಸ್ಸಿನ ಒಬ್ಬ ಮನಮೋಹನ್ ಸಿಂಗ್ ಅಂತೇಳಿ ಆರ್ಥಿಕ ತಜ್ಞರವರು. ಅವರು ಇಡೀ ದೇಶದ ಸಾಲ ಮನ್ನಾ ಮಾಡಿದ್ರು. ಅಂಥವ್ರಿಗೆ ನಾವು ಇವತ್ತು ಕಡೆಗಣಿಸ್ಬಿಟ್ಟಿದ್ದೀವಿ. BJPಗೆ ಒಂದು ಮೋದಿಯವ್ರಿಗೆ ಆರಿಸ್ತಾ ಇದ್ದೀವಿ. ಇದುವರೆಗೆ ಏನೂ ರೈತರಿಗೆ ₹1 ಯಾವುದೇ ಒಂದು ಯೋಜನೆ ತಂದಿಲ್ಲ. ಅದು ಹೊಸ ಕಿಸಾನ್ ಯೋಜನೆ ಅಂತೇಳಿ ₹2,000 ಕೊಡ್ತಾ ಇದ್ದಾರೆ. ಅದು ₹2,000 ನಿಲ್ಲಿಸಿದ್ರು ನಮಗೆ ಅಡ್ಡಿ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದು 2,000ದಿಂದ ರೈತನು ಬದುಕೋದಿಲ್ಲ. ರೈತರಿಗೆ ಒಂದು ಗ್ಯಾಸ್ ಸಿಲಿಂಡರ್ ಆಗಲಿ, ಇಲೆಕ್ಷನ್ ಬಂತಂದ್ರೆ 800 ಮಾಡ್ತಾರೆ, ಇಲೆಕ್ಷನ್ ಮುಗಿದ ನಂತರ 1300 ಮಾಡ್ತಾರೆ. ಇದೊಂದು ಹಾಕೋದು ಒಂದು ತೆಗೆಯೋದು ಮಾಡುವಂಥ ಸರ್ಕಾರಗಳು. ಮತ್ತು ಯಾವುದೇ ಒಂದು ಬೆಲೆ ಏರಿಕೆ ನೋಡಿರಿ, ಇವತ್ತು ಜನಸಾಮಾನ್ಯರು ಬದುಕಬೇಕಾದ್ರೆ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ಸಕ್ಕರೆ ದಿನಕ್ಕೆ ಗಗನಕ್ಕೆ ಏರ್ತಾ ಇದ್ದಾವೆ. ಜನಸಾಮಾನ್ಯರು ಬದುಕಲು ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ವರ್ಷ ಅವರಿಗೆ ಫುಲ್ ಅಧಿಕಾರ ತರಲಿಕ್ಕೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಹೇಳ್ರಿ, ಈ ಥರ ಮಾಡ್ತಾ ಇದ್ದಾವಂತೆ. ಈ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ಮಾಡಿದರೆ ಹಳ್ಳಿಯಿಂದ ಜಿಲ್ಲೆಯವರಿಗೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ನಾನು ಒಂದು ಅನಿರ್ದಿಷ್ಟ ಕಾಲ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿಕೊಂಡು ನಾನು ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಕಿಶೋರ್ ಮುಟಾರಿ ಹಾಗೂ ಬಸನಗೌಡ ಬಾರಿಗಡದವರು ಹಾಗೂ ನವಲಗುಂದ ಕೃಷಿ ನಮ್ಮ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು ನವಲಗುಂದ ಸರ್ ಅವರು ಇದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಹೇಳ ಬಯಸ್ತಾ ಇದ್ದೀನಿ.